ಹೀರೋ ರೀತಿ ಇಲ್ಲೊಬ್ಬ ಕೊಲೆಗಾರ ಎಂಟ್ರಿ ಕೊಟ್ಟಿದ್ದಾನೆ. ಬಲಗೈನಲ್ಲಿ ಒಂದು ಗನ್ನು, ಎಡಗೈನಲ್ಲಿ ಮತ್ತೊಂದು ಗನ್. ಇದು ಹೆಂಗೆ ಹೀರೋ ಆಗ್ತಾನೆ? ವಿಲನ್ ಅನ್ನೋಣ ಬಿಡ್ರಿ. ವಿಲನ್ ಕೊಲೆಗಾರ ಒಬ್ಬ ವಿಲನ್ ರೀತಿಯಲ್ಲಿ ಸಿನಿಮೆಯ ಸ್ಟೈಲ್ ನಲ್ಲಿ ಎಂಟ್ರಿ ಕೊಟ್ಟಿದ್ದಾನೆ. ಜೊತೆಗೆ ಜೇಬಿನಿಂದ ಮಾರುತದ ಡ್ರ್ಯಾಗರ್ ಬೇರೆ ಹೊರ ತೆಗಿತಾನೆ. ಪೊಲೀಸರಿಗೆ ಶಾಕ್ ಆಗ್ಬಿಡುತ್ತೆ ಅವನ ಅವ್ಯವಸ್ಥೆಯನ್ನ ನೋಡಿ. ಮದ್ದು, ಗುಂಡು, ಗನ್ನು, ಚಾಕು ಜೊತೆಗೆ ಆತ ಯಾಕೆ ಬಂದ ಸ್ಟೇಷನ್ಗೆ? ರಿವಾಲ್ವರ್ ರಾಜನ ಅವತಾರ ನೋಡಿ ಮಾಗಡಿ ರೋಡ್ ಪೊಲೀಸರು ಒಂದು ಕ್ಷಣ ಅವಕ್ಕಾಗ್ಬಿಟ್ಟಿದ್ದಾರೆ, ಕಂಗಾಲಾಗಿದ್ದಾರೆ. ನೋಡ್ತಾ ಹೋಗೋಣ ಯಾರವನು, ಹೆಂಗ್ ಎಂಟ್ರಿ ಕೊಟ್ಟ, ಏನಾಗಿತ್ತು ಅವನಿಗೆ, ಎಲ್ಲಿಂದ ತಂದ ಗನ್ಗಳನ್ನ, ಎರಡು ಕೈಲಿ ಒಂದೊಂದು ಗನ್ನು. ಆಮೇಲೆ ಹಿಂದೆ ಸೊಂಟದಿಂದ ಈ ಸ್ಟೈಲ್ ಆಗಿ ವಿಲನ್ಗಳು ಎಂತ ಡ್ರ್ಯಾಗರ್ ತೆಗಿತಾರಲ್ಲ ಹಂಗೊಂದು ತಂದಿದ್ನಂತೆ. ಅವನ ಅವತಾರ ನೋಡಿ ಇವನು ಯಾರಪ್ಪ ಇವನು ಅನ್ನಂಗೆ ಆಗ್ಬಿಟ್ಟಿದೆ ಪೊಲೀಸರಿಗೆ. ಪತ್ನಿಯ ಕೊಂದಂತಹ ಹಂತಕ ಬಾಲಮುರುಗನ್ ಭಯಂಕರ ಅವತಾರ ಇದು. ಓಕೆ, ಡಿವೋರ್ಸ್ ನೋಟಿಸ್ ಅನ್ನ ಕೊಟ್ಟಿದ್ದಕ್ಕೆ ಹೆಂಡತಿಯನ್ನೇ ಕೊಂದಿದ್ದ ಬಾಲಮುರುಗನ್ ಪತ್ನಿಯ ಹಣೆಗೆ 5 ಗುಂಡು ನುಗ್ಗಿಸಿದಾನೆ. ಡಿವೋರ್ಸ್ ನೋಟಿಸ್ ಕೊಟ್ಟಿದ್ಲು ಅಂತ ರಾಜಾಜಿನಗರ ವೆಸ್ಟಿನ್ ಬಾರ್ ಬಳಿ ಪತ್ನಿಯನ್ನ ಕೊಂದಿದ್ದಾನೆ ಆರೋಪಿ. ಬಳಿಕ ಮಾಗಡಿ ರೋಡ್ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಇವನ ಹೆಸರು ಬಾಲಮುರುಗನ್ ಅಂತ. ಯಪ್ಪ, ಹೆಂಡತಿಯನ್ನ ಕೊಲೆ ಮಾಡಿ ನಂತರ ರಾಜಾರೋಷವಾಗಿ ನಾನೇ ಕಣ್ರಿ ನನ್ನ ಹೆಂಡತಿನ ಕೊಂದಿದ್ದು, ಡಿವೋರ್ಸ್ ಕೊಡ್ತೀನಿ ಅಂದ್ಲು, ಅದಕ್ಕೋಸ್ಕರ ಕೊಂದು ಬಂದಿದ್ದೀನಿ ನೋಡ್ರಿ ಅಂತ ಪ್ರೂಫ್ ಸಮೇತ 2 ಗನ್ನನ್ನ 2 ಕೈಯಲ್ಲಿ, ಹಿಂದೆ ಒಂದು ಡ್ರ್ಯಾಗನ್ ಇಟ್ಕೊ ಬಂದಿದ್ದಾನೆ. ಹೆಂಡತಿಯನ್ನ ಕೊಲ್ಲಕ್ಕೆ ಅಷ್ಟೊಂದು ಮಾರಕಾಸ್ತ್ರ ಬೇಕಿತ್ತ? ಕಾರಣ ಏನು ಹೆಂಡತಿನ ಕೊಲ್ಲೋಕೆ ಅಂದ್ರೆ ಆಕೆ ಡಿವೋರ್ಸ್ ನೋಟಿಸ್ ಕೊಡಕ್ ಬಂದಿದ್ಲಂತೆ. ಮೇಲ್ನೋಟಕ್ಕೆ ಎಷ್ಟು ಗೊತ್ತಾಗ್ತಾ ಇದೆ, ಒಳಗೆ ಏನೇನು ಸಮಸ್ಯೆ ಆಗಿದೆಯೋ ಇಬ್ರು ನಡುವೆ ಗೊತ್ತಿಲ್ಲ. ಕೌಟುಂಬಿಕ ಕಲಹ ಯಾವ ಹಂತಕ್ಕೆ ಹೋಗಿತ್ತು, ಇಬ್ರು ನಡುವೆ ಜಗಳ ಯಾವಾಗಿಂದ ಇತ್ತು, ಫ್ಯಾಮಿಲಿಗಳ ಎಂಟ್ರಿ ಆಗಿತ್ತಾ, ಅಥವಾ ಬೇರೆನಾದ್ರೂ ಅಕ್ರಮ ಸಂಬಂಧದ ವಿಚಾರ ಈತನಿಗೋ ಅಥವಾ ಆಕೆಗಿತ್ತೋ ಗೊತ್ತಿಲ್ಲ. ಇದ್ಯಾವುದು ಒಟ್ಟು ಡಿವೋರ್ಸ್ ನೋಟಿಸ್ ಕೊಡಕ್ ಆಕೆ ಮುಂದಾಗಿದ್ದಾಳೆ. ಅದಕ್ಕತ ಕೊಂದೇ ಬಿಟ್ಟಿದ್ದಾನೆ ಹೆಂಡತಿಯನ್ನ. ಮಾಗಡಿ ರೋಡ್ ಠಾಣೆಗೆ ಆಮೇಲೆ ಬರ್ತಾನೆ, 2 ಕೈಯಲ್ಲಿ ಗನ್ ಹಿಡ್ಕೊ ಬರ್ತಾನೆ. ಪೊಲೀಸರು ಅವನ ಅವಸ್ಥೆ ನೋಡಿ ಒಂದು ಕ್ಷಣ ಅವಕ್ಕಾಗ್ಬಿಡ್ತಾರೆ. ಎಲ್ಲಿ ಸಿಕ್ತು ಇವನಿಗೆ ಗನ್ನು ಅಂತ. ಗನ್ ಎಲ್ಲಿ ಸಿಕ್ತು? ಆಮೇಲೆ ಡಿವೋರ್ಸ್ ನೋಟಿಸ್ ಕೊಟ್ಲು ಅನ್ನೋ ಕಾರಣಕ್ಕೆ ಕೊಂದು ಹಾಕಿದ್ದಾನೆ ಅಂದರೆ ಇದನ್ನೇ ಮನೆಗೆ ಕರೆಸಿ ಯಾಕೆ ನಾ ಹಂಗಲ್ಲ, ಹಿಂಗೆ ನಂದೇನಾದ್ರು ತಪ್ಪಾಗಿದ್ರೆ ಕ್ಷಮಿಸ್ಬಿಡು, ಹೋಗ್ಲಿ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗೋಣ ಅನ್ನೋದು ಬಿಟ್ಟು ಕೊಂದೇ ಬಿಟ್ಟಿದ್ದಾನೆ. ಹೆಂಡತಿ ಕೊಲೆಗೆ ಸಮಗ್ರವಾಗಿ ಸಿದ್ಧತೆ ನಡೆಸ್ಕೊಂಡು ಬಂದಿದ್ದ ಬಾಲಮುರುಗನ್. 2 ಗನ್ನು, ದೊಡ್ಡದೊಂದು ಚಾಕು, ಆಮೇಲೆ ಬೇಕಾದಷ್ಟು ಬುಲೆಟ್ ಇತ್ತಂತೆ ಆತನ ಹತ್ರ. ಎಲ್ಲವನ್ನ ಪೊಲೀಸರ ಎದುರಿಗೆ ಇಟ್ಟು ಕೈ ಕಟ್ಕೊಂಡು ನಿಂತಿದ್ದಾನೆ. ನಾನು ಹೆಂಡ್ತಿನ ಶೂಟ್ ಮಾಡಿ ಕೊಲೆ ಮಾಡಿದ್ದೀನಿ, ತಗೊಳ್ಳಿ ಸರ್ ವೆಪನ್ಗಳು ತಗೊಳ್ಳಿ, ಇವನ್ನೇ ಬಳಸಿರೋದು ಅಂತ ಕೊಟ್ಟು ಬಿಟ್ಟಿದ್ದಾನೆ. ಬ್ಯಾಗ್ ಓಪನ್ ಮಾಡಿ ಒಂದೊಂದೇ ಆಯುಧ ತೆಗಿತಾ ಇದ್ರೆ ಪೊಲೀಸರಿಗೆ ಒಂದು ಕ್ಷಣ ಅವಕ್ಕಾಗ್ಬಿಟ್ಟಿದ್ದಾರೆ ಅವರು. ಇನ್ಸ್ಪೆಕ್ಟರ್ ಅಂಡ್ 2 ಸಬ್ ಇನ್ಸ್ಪೆಕ್ಟರ್ಗಳ ಎದುರು ಗನ್ ತೋರಿಸಿದಾನೆ. ಅಂದ್ರೆ ಹಿಡ್ಕ ಬಂದಿದ್ದಲ್ಲ ಹೆಂಡತಿನ ಕೊಂದು, 5 ಗುಂಡು ಖಾಲಿ ಮಾಡಿದ್ದೀನಿ, ಇದರಲ್ಲಿ 5 ಶಾಟ್ಸ್ ಖಾಲಿ ಆಗಿದೆ, ಗನ್ ಶಾಟ್ಸು, ಮಿಕ್ಕಿದ ಇಲ್ಲೇ ಇದೆ ತಗೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾನೆ. ಒಂದು ಫುಲ್ ಲೋಡೆಡ್ ಮ್ಯಾಗ್ಝಿನ್ ಅಂಡ್ ಕವರ್ನಲ್ಲಿ 5 ಜೀವಂತ ಗುಂಡುಗಳು ತಗೊಂಡು ಬಂದು ಕೊಟ್ಟು ನನ್ನ ಪತ್ನಿ ಭುವನೇಶ್ವರಿಗೆ ಅನೈತಿಕ ಸಂಬಂಧ ಇತ್ತು ಅಂತ ಆರೋಪ ಮಾಡಿದ್ದಾನೆ. ಅದು ಕೊಂದಿದ್ದೀನಿ ನಾನು ಅಂತ. ಇದೇ ಕಾರಣಕ್ಕಾಗಿ ಆಕೆಯ ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. ತಮಿಳುನಾಡಿನ ಸೇಲಂ ಬಳಿ ಬಂದೂಕು ಗುಂಡನ್ನ ಖರೀದಿ ಮಾಡಿದ್ದೆ ಅಂತ ಕೂಡ ಹೇಳ್ತಾ ಇದ್ದಾನೆ. ಓಕೆ, ಎಲ್ಲಿಂದ ಬಂತು ಹೆಂಗ್ ಬಂತು ಅಂತ ಪೊಲೀಸರು ಕೇಳೋದೇ ಬೇಡ, ಈತನ ಎಲ್ಲ ಹೇಳ್ಬಿಟ್ಟಿದ್ದಾನೆ. ರೋಸ ಹೋಗ್ಬಿಟ್ಟಿದೆ ಸರ್, ನಾನು ಕೌಟುಂಬಿಕ ಕಲಹದಿಂದ ನನ್ನ ಹೆಂಡತಿಗೆ ಅನೈತಿಕ ಸಂಬಂಧ ಇತ್ತು, ಸಾಕಾಗಿ ಹೋಗಿತ್ತು ನನಗೆ, ಅದಕ್ಕಿಂತ ಜಾಗದಲ್ಲಿ ನಾನು ಗುಂಡನ್ನ ಅಂದರೆ ತಮಿಳುನಾಡಿನ ಸೇಲಂ ಬಳಿ ಗನ್ ತಗೊಂಡೆ, ಗನ್ ಜೊತೆಗೆ ಬುಲೆಟ್ಸ್ ಬೇಕಲ್ಲ ಅದನ್ನು ತಗೊಂಡು ಕೊಂದುಬಿಟ್ಟೆ ಸರ್ ನಾನು ಅವಳನ್ನ. ತಗೊಳ್ಳಿ ಉಳ್ದಿದ್ದು 5 ಗನ್, 5 ಏನೋ ಬುಲೆಟನ್ನ ಅವಳ ಮೈಗೆ ಹೊಗ್ಸಿದ್ದೀನಿ, ಉಳ್ದಿದ್ದು ಇಲ್ಲೇ ಇದ್ದಾವೆ ತಗೊಳ್ಳಿ, 2 ಗನ್ ತಗೊಳ್ಳಿ, ಈ ಉಳ್ದಿರೋ ಬುಲೆಟ್ಸ್ ತಗೊಳ್ಳಿ ಆ್ಯಂಡ್ ಡ್ರ್ಯಾಗರ್ ಒಂದು ಇಟ್ಕೊಂಡಿದ್ದೀನಿ ತಗೊಳ್ಳಿ ಅಂತ ಒಂದೊಂದೇ ಒಪ್ಪಿಸ್ಬಿಟ್ಟಿದ್ದಾನೆ. ಯಪ್ಪ, ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಮಂಜುನಾಥ್ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇದನ್ನ ರ್ಯಾಪ್ ಅಪ್ ಮಾಡಬೇಕಾದ್ರೆ ಒಂದು ರೀತಿ ಯಾವುದೋ ಒಂದು ಸಿನಿಮಾದ ಸ್ಟೋರಿ ಓದ್ಬಿಟ್ನೇನೋ ಅಂತ ಅನ್ನಿಸ್ತು. ಅವನ ಮನಸ್ಥಿತಿ ಯಾವ ರೀತಿ ಕದಡು ಹೋಗಿತ್ತು ಆ್ಯಂಡ್ ಯಾವಾಗ ಆಗಿರೋ ಘಟನೆ ಡೀಟೇಲ್ಸ್ ಏನು ಸಿಗ್ತಾ ಇದೆ ಸದ್ಯಕ್ಕೆ? ವಿದ್ಯೆ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಮಾಗಡಿ ರೋಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಅಲ್ಲಿನ ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವಾಸವಾಗಿದ್ದಂಥ ಭುವನೇಶ್ವರಿ ಅಂತಕ್ಕಂಥ ಒಬ್ಬರು ಬ್ಯಾಂಕ್ ಉದ್ಯೋಗಿ. ಇವರು ಯೂನಿಯನ್ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ರು. 14 ವರ್ಷಗಳ ಹಿಂದೆ ಸೇಲಂ ಮೂಲದ ಏನು ಬಾಲಮುರುಗನ್ ಅಂತಕ್ಕಂಥವ್ರನ್ನ ಲವ್ ಮಾಡಿ ಮದುವೆ ಆಗಿರ್ತಾರೆ. ಆದರೆ ಕಳೆದ 1.5 ವರ್ಷಗಳಿಂದ ಇವರ ದಾಂಪತ್ಯ ಜೀವನದಲ್ಲಿ ಬಿರುಕು ಬಿಟ್ಟಿರುತ್ತೆ. ತನ್ನ ಇಬ್ಬರು ಮಕ್ಕಳ ಒಂದಿಗೆ ಭುವನೇಶ್ವರಿ ಮಾಗಡಿ ರೋಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸ ಆಗಿರ್ತಾರೆ. ಆದರೆ
ಆತನಿಗೆ ಅಂದರೆ ಅವರ ಪತಿ ಬಾಲಮುರುಗನ್ಗೆ ತನ್ನ ಪತ್ನಿ ಬೇರೊಬ್ಬರ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾಳೆ, ಹಾಗಾಗಿ ನನ್ನನ್ನು ದೂರ ಮಾಡಿ ಪ್ರತ್ಯೇಕವಾಗಿ ವಾಸ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಶಂಕೆ ಇರುತ್ತೆ. ಅದರ ಬೆನ್ನಲ್ಲೇ ಕಳೆದ ಒಂದು ವಾರದ ಹಿಂದೆ ಭುವನೇಶ್ವರಿ ಕಡೆಯಿಂದ ಒಂದು ಡೈವರ್ಸ್ ನೋಟಿಸನ್ನು ಬಾಲಮುರುಗನ್ಗೆ ತಲುಪಿಸ್ತಾರೆ. ಅದೇ ಸಿಟ್ಟಿನಲ್ಲಿ ಬಂದಂಥ ಬಾಲಮುರುಗನು ತನ್ನ ಹೆಂಡತಿಯ ಮೇಲೆ ಗುಂಡಿನ ದಾಳಿಯನ್ನೇ ನಡೆಸೋದಕ್ಕೆ ಒಂದು ಪ್ರೀ ಪ್ಲ್ಯಾನನ್ನು ಮಾಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಸೇಲಂ ಬಳಿ ಆತ ಒಂದು ಪಿಸ್ತೂಲನ್ನು ಖರೀದಿ ಮಾಡಿ ಅದಕ್ಕೆ ಬೇಕಾದಂಥ ಗುಂಡುಗಳು, ಅಂದರೆ ಸಾಮಾನ್ಯವಾಗಿ ಒಂದು ಗನ್ನಲ್ಲಿ 6 ಬುಲೆಟನ್ನು ಬಳಸ್ತಾರೆ. ಈತ ಹೆಚ್ಚುವರಿಯಾಗಿ ಮತ್ತೊಂದು 5 ಬುಲೆಟ್ಗಳನ್ನು ಎಕ್ಸ್ಟ್ರಾ ತೆಗೆದುಕೊಂಡು ಬಂದಿರ್ತಾನೆ. ಅಷ್ಟೇ ಅಲ್ಲದೆ ಒಂದು ಹರಿತವಾದಂಥ ಒಂದು ಡ್ರ್ಯಾಗರನ್ನು ಸಹ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿರ್ತಾನೆ. ಮೊದಲಿಗೆ ಇಲ್ಲಿ ನಾವು ಗಮನಿಸಬಹುದು, 4-5 ತಿಂಗಳ ಹಿಂದೆ ಇದೇ ಬಾಲಮುರುಗನು ಮತ್ತು ಭುವನೇಶ್ವರಿ ಒಂದೇ ಏರಿಯಾದಲ್ಲಿ ವಾಸವಾಗಿರ್ತಾರೆ. ಅದು ಚೋಳೂರು ಪಾಳ್ಯ. ಯಾವಾಗ ಈತನಿಂದ ದೂರ ಆಗ್ತಾರೋ ಮನೆಯನ್ನು ಬದಲಾಯಿಸಿರ್ತಾರೆ. 4 ತಿಂಗಳ ಹಿಂದೆ ಅಷ್ಟೇ ಮತ್ತೊಂದು ಸಲ ಯಾವುದೇ ಕಾರಣಕ್ಕೂ ತಾವು ವಾಸವಾಗಿರ್ತಕ್ಕಂಥ ಮನೆ ಬಾಲಮುರುಗನ್ಗೆ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಭುವನೇಶ್ವರಿ ಮತ್ತೆ ಮನೆಯನ್ನು ಬದಲಾಯಿಸಿರ್ತಾರೆ. ಆದರೆ ಹೊಂಚಾಕಿ ಕಾದಿದ್ದಂಥ ಬಾಲಮುರುಗನು ತನ್ನ ಪತ್ನಿ ಕೆಲಸ ಮುಗಿಸಿ ಮನೆಗೆ ಬರೋದನ್ನೇ ಕಾದು ಕುಳಿತಿದ್ದ. ಮನೆಗೆ ಬಂದ ಕೂಡಲೇ ಜಗಳವನ್ನು ತೆಗೆದು ಆಕೆಯ ಹಣೆಗೆ 5 ಸುತ್ತು ಗುಂಡನ್ನು ಹಾರಿಸಿ ಶೂಟ್ ಮಾಡಿ ಸಾಯಿಸಾಕ್ತಾನೆ. ಇನ್ನು ಪೊಲೀಸರ ಬಳಿ ಶರಣಾದಂಥ ಸಂದರ್ಭದಲ್ಲಿ ಈ ಒಂದು ಬ್ಯಾಗ್ನಲ್ಲಿ ಇಟ್ಕೊಂಡು ಇದ್ದಂಥ ಗುಂಡುಗಳನ್ನು ಮತ್ತು ಗನ್ನನ್ನು ಪೊಲೀಸ್ ಇನ್ಸ್ಪೆಕ್ಟರು ಸೇರಿದಂತೆ 2 ಸಬ್ ಇನ್ಸ್ಪೆಕ್ಟರ್ಗಳ ಮುಂದೆ ಬ್ಯಾಗ್ನಲ್ಲಿದ್ದಂಥ ಗನ್ ತೆಗೆದಿಡ್ತಾನೆ. ಅದು ನೋಡಿ ನಿಜಕ್ಕೂ ಶಾಕ್ ಆಗುತ್ತೆ. ಜೊತೆಗೆ ಅವರು ಸೇಫ್ಟಿ ದೃಷ್ಟಿಯಿಂದ ಆ ಗನ್ನಲ್ಲಿದ್ದಂಥ ಮ್ಯಾಗ್ಝಿನನ್ನು ತೆಗೆದು ವಿಚಾರಣೆ ಮಾಡಿದಾಗ ಇಡೀ ಪ್ರಕರಣ, ಅಂದರೆ ಯಾವ ಕಾರಣಕ್ಕಾಗಿ ಹತ್ಯೆ ಮಾಡ್ದ, ಜೊತೆಗೆ ಶರಣಾಗಿದ್ದು, ಎಲ್ಲಿಂದ ಗನ್ನನ್ನು ತಂದಿದ್ದ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.